ಓಕೆ, ಲೈವ್ ಆಗ್ತಿದೆಯಾ? ಹೌದು. ಯುವರ್ ಲೈವ್, ವಿ ಬಿಲ್ಡಿಂಗ್ ಆನ್ ಆಡಿಯನ್ಸ್ ಫಾರ್ ಯು. ಒಂದು ಸ್ವಲ್ಪ ಆಡಿಯನ್ಸ್ ಬಿಲ್ಡ್ ಆಗಲಿಲ್ಲ ಫಸ್ಟ್. ಓಕೆ, ಶುರು ಆಯಿತು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್, ಕಿರಿಕ್ ಪಾರ್ಟಿ ಇಷ್ಟು ದೊಡ್ಡ ಸಕ್ಸಸ್ ಮಾಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು. ಇವತ್ತು 7 Odds ನಾವು ಲೈವ್ ಹೋಗ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ 7 Odds ಅಂದರೆ ನಾನು ಒಬ್ಬನೇ, ಮತ್ತು ಯಾರೂ ಅಲ್ಲ. ಏಯ್ ಹಲೋ. ಓಕೆ, ಹಲೋ. ಇವರೊಬ್ರು ಇದ್ದಾರೆ ನಮ್ಮ ಜೊತೆಗೆ. ಸೊ 7 Odds ಅಂದರೆ ನಾವಿಬ್ರು. ಹಲೋ ನೀವು ಇದ್ದೀರಾ? ಓಕೆ, ಸೊ 7 Odds ಅಂದರೆ ಆ್ಯಕ್ಚುಲಿ ನಾವು ಮೂವರು ಇಲ್ಲಿ ನಾವಿಬ್ರು ಬಂದ್ರ. ಹಲೋ. 7 Odds ಅಂದ್ರೆ ನಾವು 1, 2, 3, 4, 5 ಇನ್ನೊಬ್ರು ಆಕ್ಚುಲಿ ಇದ್ದಾರೆ, ಚಂದ್ರಜಿತ್ ಅಂತ. ಅವರು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ಬರ್ತಾ ಇದ್ದಾರೆ ಆನ್ ದ ವೇ. ಅವ್ರು ಬಂದ ಕೂಡಲೇ ನಮ್ಮನ್ನ ಜಾಯ್ನ್ ಆಗ್ತಾರೆ. 7 Odds ಅಂದ್ರೆ 7 ಜನ ಇರಬೇಕಾಗಿಲ್ಲ. 7 Odds ಅಂದ್ರೆ ಇಟ್ಸ್ ನೇಮ್ ಫಾರ್ ದ ಗ್ರೂಪ್. ಇನ್ನೂ ಇಬ್ರು ಜಾಯ್ನ್ ಆಗ್ಬೋದು ನಮ್ಮನ್ನ. ಇವತ್ತಲ್ಲ, ಬೇರೆ ಸಿನಿಮಾಗೆ, ನೆಕ್ಸ್ಟ್ ಸಿನಿಮಾಗೆ ಜಾಯ್ನ್ ಆಗ್ಬೋದು. ಸೊ ನಾವು ಜಾಯ್ನ್ ಆದ್ಮೇಲೆ ತಿರ್ಗಾ 7 ಇರೋದು 8 ಮಾಡೋದು ಬೇಡ, 9 ಮಾಡೋದು ಬೇಡ ಅಂತ ಹೇಳಿ 7 Odds ಅಂತ ಒಂದು ಹೆಸರಿಟ್ಟು ರೈಟಿಂಗ್ ಟೀಮ್ ಶುರು ಮಾಡಿದ್ವಿ ಪರಂಬ ಸ್ಟುಡಿಯೋಸ್ ಅಂಡರ್. ಸೊ ಕಿರಿಕ್ ಪಾರ್ಟಿಗೆ ವರ್ಕ್ ಮಾಡಿದಂಥ 7 Odds ನಾನು, ರಿಷಬ್ ಶೆಟ್ಟಿ, ಧನಂಜಯ್, ಅಭಿಜಿತ್ ಮಹೇಶ್ ಅವರು, ಆಮೇಲೆ ಕಿರಣ್ ರಾಜ್, ಆಮೇಲೆ ಚಂದ್ರಜಿತ್ ಅಂತ ಇವಾಗ ಬರ್ತಾ ಇದ್ದಾರೆ, ಆನ್ ದ ವೇ ಬರ್ತಾ ಇದ್ದಾರೆ. ಇದರಲ್ಲಿ ಮೇಯ್ನ್ ಆಗಿ ಡೈಲಾಗ್ಸ್ ಬರೆದಿರೋದು ನಮ್ಮ ಅಭಿಜಿತ್ ಮಹೇಶ್ ಒಬ್ರು, ನಮ್ಮ ದೊಡ್ಡ ಪಂಚಿಂಗ್ ಡೈಲಾಗ್ಸ್ ಇವರು. ರಿಯಲ್ ಲೈಫ್ ಪಂಚಿಂಗ್ ಡೈಲಾಗ್ ಬರಿತಾ ಇರ್ತಾರೆ. ಆಮೇಲೆ ನೆಕ್ಸ್ಟ್ ಧನಂಜಯ್, ಜೊತೆಗೆ ಡೈಲಾಗ್ಸ್ ನಾನು ಬರ್ದಿದ್ದೀನಿ. ಅಲ್ಲ ಅಣ್ಣ, ನೀವೆಷ್ಟು ಬರ್ತೀನಿ ಅಷ್ಟೇ ನಾನು ಬರ್ದಿದ್ದೀನಿ. ಬಟ್ ಏನು ಅಂತಂದ್ರೆ, ನಂದು ರೈಟರ್ ಹೆಸರಲ್ಲಿ ನನ್ನ ಹೆಸರು ಬರ್ತಿರೋದ್ರಿಂದ 2 ಸಲ ಹೆಸರು ಬರೋದು ಬೇಡ. ಸೊ ಡೈಲಾಗ್ಸ್ ಅಲ್ಲಿ ಇವ್ರಿಬ್ರ ಹೆಸರು ಬಂದ್ರೆ ಸಾಕು. ರಿಟನ್ ಬೈ ರಕ್ಷಿತ್ ಅಂಡ್ 7 Odds ಅಂತ ಹಾಕೋಣ ಅಂತ ಹಾಕಿದ್ವಿ. ಇವತ್ತು ನಾವು ಕಿರಿಕ್ ಪಾರ್ಟಿ ಬರವಣಿಗೆ ಬಗ್ಗೆ ತುಂಬ ಮಾತಾಡಬೇಕು. ನಾವು ಹೆಂಗೆ ಬರ್ದ್ವಿ ಸಿನಿಮಾನ ಅಂತ. ಆಮೇಲೆ ನಿಮ್ಮ ಕ್ವೆಶನ್ಸು ಸುಮಾರು ಆನ್ಸರ್ ಮಾಡ್ತೀವಿ. ಓಕೆ, ಸದ್ಯಕ್ಕೆ ಇವಾಗ ಏನಾದರೂ ಕ್ವೆಶನ್ಸ್ ಇದೆಯಾ? ಫಸ್ಟ್ ಶೋ ಐ ಸಾ ಕಿರಿಕ್ ಪಾರ್ಟಿ, ಆಸಮ್ ಮೂವಿ, ಆ್ಯಂಡ್ ಸ್ಯಾಟರ್ಡೇ ಅಗೇನ್ ವಿ ಆರ್ ಗೋಯಿಂಗ್. ಓಕೆ, ಹೇ ಸೂಪರ್ ಸರ್, ಟೀಮ್ ವರ್ಕ್, ಸೊ ಫಿಲ್ಮ್ ಸೂಪರ್, ವಾಟ್ ಆರ್ ಫಿಲ್ಮ್ಸ್. ಓಕೆ, ಸೊ ಕ್ವೆಶನ್ಸ್ ಒಂದು ಸ್ವಲ್ಪ ಹೊತ್ತಲ್ಲಿ ನಾವು ಆನ್ಸರ್ ಮಾಡೋಕ್ಕೆ ಶುರು ಮಾಡ್ತೀವಿ. ಮೊದಲನೇದಾಗಿ, ಕಿರಿಕ್ ಪಾರ್ಟಿ ಅನ್ನೋದು ಸಿನಿಮಾ ಆಬ್ವಿಯಸ್ಲಿ ನಾನು ಯಾವತ್ತೂ ಹೇಳಿದಂಗೆ ನನ್ನ ಇಂಜಿನಿಯರಿಂಗ್ ಡೇಸ್ನ ಇಟ್ಕೊಂಡು ನಾವು ಬರೆದಿರೋಂತಹ ಸಿನಿಮಾ. 6 ವರ್ಷ ಹಿಂದೆ ನಾನು ಫಸ್ಟ್ ಡ್ರಾಫ್ಟ್ ಬರೆದಿದ್ದೆ ಬೇರೆಯವ್ರಿಗೋಸ್ಕರ. ಆಮೇಲೆ ಆ ಸಿನಿಮಾ ಮಾಡೋಕ್ಕಾಗಿಲ್ಲ ಆ ಟೈಮಲ್ಲಿ ಅಂತ ಹೇಳಿ ನಾನು ಆ ಸ್ಕ್ರಿಪ್ಟ್ನ ಒಳಗಿಟ್ಟಿದ್ದೆ. ಫಸ್ಟ್ ಇಯರ್ ಟು ಫೈನಲ್ ಇಯರ್ ಅಂದರೆ ಮೇಜರ್ ಸೀನ್ಸ್ ಎಲ್ಲ ಬರ್ತಿದ್ದೆ. ಬಟ್ ಡೈಲಾಗ್ಸ್ ಎಲ್ಲ ನಾವು ತಿರ್ಗಾ ತುಂಬ ರಿವರ್ಕ್ ಮಾಡಿದ್ವಿ. ಆಮೇಲೆ ಸುಮಾರು ಸ್ಕ್ರೀನ್ ಪ್ಲೇ ವಿಷಯದಲ್ಲಿ ತುಂಬ ರಿವರ್ಕ್ ಮಾಡಿದ್ವಿ. ಏನು ಅಭಿಜಿತ್ ಮಹೇಶ್ ಏನೋ ಒಂದು ಕಮೆಂಟ್ ಹೊಡಿತಿರಲ್ಲ ಇದರಿಂದ? ದ್ರಾಕ್ಷಿ ಬೇಕಾ ಕೇಳ್ತಾ ದ್ರಾಕ್ಷಿ. ಆಮೇಲೆ ಇತ್ತೀಚೆಗೆ ನಾವು ಈ ಸಿನಿಮಾನ ಮಾಡೋಣ ಅಂತ ಅಂದ್ಕೊಂಡಾಗ, 7 Odds ಸಿನಿಮಾನ, ಸಾರಿ ಕಿರಿಕ್ ಪಾರ್ಟಿ ಸಿನಿಮಾನ, ಆವಾಗ ಒಂದು ಗುಂಪು ಕಟ್ಕೊಂಡು ಪೂರ್ತಿ ರಿವರ್ಕ್ ಮಾಡಿ ಡೈಲಾಗ್ಸ್ ಎಲ್ಲ ಪೂರ್ತಿ ಸಿನಿಮಾ ಎಂಟರ್ಟೈನಿಂಗ್ ಆಗಿಡಬೇಕು. ಕತೆ ಜೊತೆಗೆ ಪ್ರತಿ ಸೀನಲ್ಲೂ ಜನ ನಗಬೇಕು ಅನ್ನೋ ಒಂದು ಆಸೆಯಲ್ಲಿ ಸುಮಾರು ಸೀರಿಯಸ್ ಎಲ್ಲ ಮಾಡ್ಕೊಂಡು ನಾವು ಬರೆಯೋಕ್ಕೆ ಶುರು ಮಾಡಿದ್ವಿ. ಓಕೆ, ಸೊ ಈ ಸಿನಿಮಾನ ನಾವು ಬರೆಯೋಕ್ಕೆ ಶುರು ಮಾಡಿದ್ದು ಆಲ್ಮೋಸ್ಟ್ ಜಾನ್ವರಿ. ಸೊ ಜಾನ್ ಸ್ಟಾರ್ಟಿಂಗಲ್ಲಿ ನಾವು ಸಿನಿಮಾನ ಬರೆಯೋಕ್ಕೆ ಶುರು ಮಾಡಿದ್ವಿ. ಆಲ್ಮೋಸ್ಟ್ ಏಪ್ರಿಲ್ ಎಂಡ್ವರೆಗೂ ಸಿನಿಮಾನ ಬರೆದ್ವಿ. ಮೇಯಲ್ಲಿ ನಾವು ಶೂಟಿಂಗ್ ಶುರು ಮಾಡಿದ್ವಿ. ಫಸ್ಟ್ ಶೆಡ್ಯೂಲ್ ಶೂಟಿಂಗ್ ಮುಗಿಸಿ ಬಂದು ಅದರದ್ದು ಎಡಿಟಿಂಗ್ ಎಲ್ಲ ಮುಗಿಸಿ, ಆಮೇಲೆ ನಾವು ಅದನ್ನು ಡಬ್ಬಿಂಗ್ ಮುಗಿಸಿ ಬ್ಯಾಕ್ಗ್ರೌಂಡ್ ಸ್ಕೋರಿಗೆ ಕೊಟ್ಟು, ಅಜನೀಶ್ ಲೋಕನಾಥ್ಗೆ ಬ್ಯಾಕ್ಗ್ರೌಂಡ್ ಸ್ಕೋರಿಗೆ ಕೊಟ್ಟು, ನಾವು ಫಸ್ಟ್ ಹಾಫ್ ನೋಡಿ ಒಮ್ಮೆ, ಸೆಕೆಂಡ್ ಹಾಫ್ ಆಲ್ರೆಡಿ 1-liners ಎಲ್ಲ ಬರ್ತಿದ್ವಿ. ಬಟ್ ಸೀನ್ಸ್ ಎಲ್ಲ ಡಿಸ್ಕ್ರಿಪ್ಷನ್, ಆಮೇಲೆ ತಿರ್ಗಾ ಸೆಕೆಂಡ್ ಹಾಫ್ ಬರೆಯೋಕ್ಕೆ ಕೂತ್ವಿ. ಕರೆಕ್ಟ್ ಅಲ್ಲ? ಹಾಂ. ಸೊ ನಮ್ಮ ಹತ್ರ ಫಸ್ಟ್ ಹಾಫ್ ಆಲ್ರೆಡಿ ರೆಫರೆನ್ಸ್ ಇತ್ತು, ನಾವು ಏನೆಲ್ಲ ಮಾಡಿದ್ವಿ ಅಂತ. ಸೊ ಸೆಕೆಂಡ್ ಹಾಫ್ ಇಂಪ್ರೂವ್ ಮಾಡೋಕ್ಕೆ ನಮ್ಮ ಹತ್ರ 1 ತಿಂಗಳು ಟೈಮ್ ಇತ್ತು. ಆ 1 ತಿಂಗಳಲ್ಲಿ ಸೆಕೆಂಡ್ ಹಾಫ್ ಮುಗಿಸಿ ನೆಕ್ಸ್ಟ್ ನಾವು ತಿರ್ಗಾ 1 ತಿಂಗಳಂತ ಶೂಟಿಂಗ್ ಹೋದ್ವಿ. ಒಂದು ನಿಮಿಷ, ಕೆಲವೊಂದು ಕ್ವೆಶನ್ಸ್ ಓದ್ಬಿಡ್ತೀನಿ. ಸೆಕೆಂಡ್ ಪಾರ್ಟ್ ಆಫ್ ಇಂಜಿನಿಯರಿಂಗ್ ಆದ ನನ್ನಂಥವ್ರು ಏನು
ಮಾಡಿದ್ದಾರೆ. ಜಾಬ್ ಫ್ರಸ್ಟ್ರೇಷನ್ ಯುವರ್ ಮೂವಿ ಟೈಟಲ್ಸ್ ಎಲ್ಲ ಸರಿ. ಪ್ಲೀಸ್ ವಿಸಿಟ್ ಹಾಸನ್. ಸೂಪರ್ ಫಿಲ್ಮ್, ಕೀಪ್ ಇಟ್ ಅಪ್. ಓಕೆ, ಲೆಟ್ ಮೀ ನೋ. ಹಾಯ್, ಫಸ್ಟ್ ಸೂಪರ್ ಆ್ಯಂಡ್ ಸಕ್ಸಸ್ಫುಲ್ ಮೂವಿ ಇನ್ 2017 ಕನ್ನಡ ಇಂಡಸ್ಟ್ರಿ. 100 days ಸರ್ ಮೂವಿ ವರ್ತ್ ಆಫ್ ಫಾರ್ ಯೂತ್ ಆಫ್ ಟುಡೇ. ಓಕೆ, ಇನ್ನೂ ಇನ್ನೇನಾದ್ರು ಆನ್ಸರ್ ಮಾಡೋದಿದೆಯಾ? ಆನ್ಸರ್ ಮಾಡುವಂಥ ಕ್ವಶನ್ಸ್ ರಿಪ್ಲೈ ಮಾಡ್ಬೋದು. ನಮ್ಮ ರೈಟಿಂಗ್ಸ್ ಬಗ್ಗೆ ಏನಾದರೂ ಕ್ವೆಶ್ಚನ್ ಇದ್ದರೆ ನಾನು ಅಲ್ಲಲ್ಲಿ ಫೇಸ್ಬುಕ್ಕಲ್ಲಿ ಅಥವಾ ಸುಮಾರು ಕಡೆ ವಾಟ್ಸಪ್ಪಲ್ಲೆಲ್ಲ ತುಂಬ ಕಮೆಂಟ್ಸ್ ಬರ್ತಾ ಇದೆ. ಸೊ ಕೆಲವೊಂದು ವಿಷಯಗಳಿಗೆ ಇಲ್ಲಿ ನಾವು ಆನ್ಸರ್ ಕೊಡ್ಬೋದು ಅಂತ ಅಂದ್ಕೊಂಡಿದ್ವಿ. ಸೊ ಏನಾದರೂ ಕ್ವೆಶನ್ಸ್ ಇದ್ದರೆ ಡೆಫಿನೆಟ್ಲಿ ಆನ್ಸರ್ ಮಾಡೋಣ ಅಂತ. ಟಿಕೆಟ್ ಸಿಗ್ತಾ ಇಲ್ಲ, ಇದು ಒಳ್ಳೆ ವಿಷಯ, ಖುಷಿ ಆಗುತ್ತೆ ನಮಗೆ. ಯಾಕಂದರೆ ಹೂ ಆರ್ ಯು ಸಾಂಗ್ ಯಾವಾಗ ಬರುತ್ತೆ ಥಿಯೇಟ್ರಲ್ಲಿ? ಟಿಕೆಟ್ ನನಗೂ ಸಿಗಲಿಲ್ಲ. ಮೊನ್ನೆ ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡ್ರೆ ಟಿಕೆಟ್ ಸಿಗದೆ ಆಮೇಲೆ ನಿನ್ನೆ ಹೋದೆ. ಖುಷಿ ವಿಷಯ. ಸೊ ಹೇ ಹೂ ಆರ್ ಯು ಸಾಂಗ್, ಅಣ್ಣ ನಿಮ್ಮದು ಮದುವೆ ಅಂತ ಗೊತ್ತು ನನಗೆ, ನೀವು ಲೈವ್ ನೋಡ್ತಿದ್ದೀರ ಅಲ್ಲಿಂದ. ಹೌದು. ಸೊ ಹೇ ಹೂ ಆರ್ ಯು ಸಾಂಗ್ ನಾವು ಕೋರ್ಟಿಂದ ಸ್ಟೇ ಆರ್ಡರ್ ತಂದು ಇದನ್ನು ಹಾಕಬೇಕಿತ್ತು. ಅಷ್ಟೊತ್ತಿಗೆ ಅವರು ತಿರ್ಗಾ ಒಬ್ಜೆಕ್ಷನ್ ಏನೋ ತಂದಿದ್ದಾರೆ ಲಹರಿ ಕಡೆಯಿಂದ. ಸೊ ಆ ಒಬ್ಜೆಕ್ಷನ್ ತಂದು ಅದಕ್ಕೆ ತಿರ್ಗಾ ನಾವು ಒಬ್ಜೆಕ್ಷನ್ ಹಾಕಿದ್ದೀವಿ. ಬಟ್ ಆ ಒಬ್ಜೆಕ್ಷನ್ ಕ್ಲಿಯರ್ ಆಗೋವರೆಗೂ ನಾವು ತಿರ್ಗಾ ಹಾಕಿದರೆ ಪ್ರತಿ ಸಲ ನಾವು ಸಾಂಗ್ ಆ್ಯಡ್ ಮಾಡೋದು ತೆಗೆಯೋದು ಇದಕ್ಕೆ ಸುಮಾರು ಖರ್ಚಿದೆ. ಆ್ಯಡ್ ಮಾಡಿ ಆಮೇಲೆ ಎಲ್ಲ ಹಾರ್ಡ್ ಡಿಸ್ಕ್ಗಳನ್ನು ಎಲ್ಲ ಥಿಯೇಟ್ರಿಗೆ ತಲುಪಿಸ್ಬೇಕು. ಸೊ ಅದಕ್ಕೆ ಆಲ್ಮೋಸ್ಟ್ 1.5 to 2 lakhs ಖರ್ಚು ಇದೆ. ಸೊ ಪ್ರತಿ ಸಲ ಹಾಕೋದು ತೆಗೆಯೋದು ಬೇಡ. ನಾವು ಎಕ್ಸಾಕ್ಟಾಗಿ ಮೋಸ್ಟ್ಲಿ ನಾಳೆ ರಿಸಲ್ಟ್ ಬರುತ್ತೆ ನಮಗೆ. ಆ ನಾವು ಒಬ್ಜೆಕ್ಷನ್ ಹಾಕಿರೋದು ಅದನ್ನು ಕೋರ್ಟ್ ಒಪ್ತಾ ಇದೆ ಅಂತ. ಅದು ಬಂದರೆ ನಾವು ಮೋಸ್ಟ್ಲಿ ನಾಡಿದಿಂದನೇ ಸಾಂಗ್ಸ್ ಆ್ಯಡ್ ಮಾಡಿಬಿಟ್ಟು ಪ್ಲೇ ಮಾಡೋಕ್ಕೆ ಶುರು ಮಾಡ್ತೀವಿ. ವಿಚ್ ಈಸ್ ಐ ಥಿಂಕ್ ಫ್ರೈಡೇ ಆರ್ ಮ್ಯಾಕ್ಸಿಮಮ್ ಸ್ಯಾಟರ್ಡೇ ಸಾಂಗ್ಸ್ ಪ್ಲೇ ಆಗಬೇಕು ಎಲ್ಲ ಥಿಯೇಟ್ರ್ಗಳಲ್ಲಿ. ಈ ಫಸ್ಟ್ ವೀಕ್ ನಾವು ಬರೀ 110 ಥಿಯೇಟ್ರಲ್ಲಿ 115 ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ವಿ. ಯಾಕಂತಂದರೆ ನಮ್ಗೆ ಗೊತ್ತಿಲ್ಲ ಇದನ್ನು ಫಸ್ಟ್ ವೀಕೆ ಎಷ್ಟು ಜನ ಬರ್ತಾರೆ ಕ್ರೌಡು ಅಂತ. ಆಮೇಲೆ ಆದಷ್ಟು ಜನ ಒಂದೊಂದು ಡಿಸ್ಟ್ರಿಕ್ಟಲ್ಲಿ ಒಂದೊಂದೇ ಥಿಯೇಟ್ರ್ ಮಾಡಿಕೊಂಡು ಆಮೇಲೆ ಎಲ್ಲರೂ ಅಲ್ಲಿಗೆ ಟ್ರಾವೆಲ್ ಮಾಡಲಿ ಅನ್ನೋ ಉದ್ದೇಶದಲ್ಲಿ ಆ ಥರ ಮಾಡಿದ್ವಿ. ಸೆಕೆಂಡ್ ವೀಕ್ ಇವಾಗ ಶಿವಣ್ಣನ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಕ್ಲಾಶ್ ಆಗೋದು ಬೇಡ ಅಂತ 3ನೇ ವಾರ ನಾವು ಆಲ್ಮೋಸ್ಟ್ ಇನ್ನೊಂದು 40 to 50 ಥಿಯೇಟ್ರ್ ಆ್ಯಡ್ ಮಾಡೋಣ ಅಂತ ಪ್ಲ್ಯಾನಲ್ಲಿ ಇದ್ವಿ. ನೋಡೋಣ ಏನಾಗುತ್ತೆ ಅಂತ. ಪುಷ್ಕರ್ ಸರ್ ಜಾಯ್ನ್ ಆಗಿದ್ದಾರೆ. ಸರ್ ಪುಷ್ಕರ್ ಸರ್ ಹಾಯ್. ಎಲ್ಲಿ? ಪುಷ್ಕರ್ ಸರ್ ಜಾಯ್ನ್ ಆಗಿದ್ದಾರೆ. ಓಕೆ. ಪುಷ್ಕರ್ ಸರ್ ನೋಡ್ತಾ ಇದ್ದಾರಂತೆ, ಖುಷಿ ಆಯಿತು. ನಮ್ಮೆಲ್ಲರ ಕಡೆಯಿಂದ ಜರ್ಮನಿಯಲ್ಲೆಲ್ಲ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ 21st Jan ವಿ ಆರ್ ಪ್ಲಾನಿಂಗ್ ಟು ರಿಲೀಸ್ ವರ್ಲ್ಡ್ ವೈಡ್. ದುಬೈ ಆಮೇಲೆ ಅಬುದಾಬಿ, ಶಾರ್ಜಾ ಇಲ್ಲೆಲ್ಲ ಅಂದರೆ UAE ಎಲ್ಲ ಕಡೆನೂ ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆಮೇಲೆ ಸ್ಯಾಟರ್ಡೇ ಮತ್ತು ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ಫ್ರೈಡೇ ಆ್ಯಂಡ್ ಸ್ಯಾಟರ್ಡೇ ನಾನು, ರಶ್ಮಿಕಾ ಮತ್ತು ರಿಷಬ್ 3 ಜನನು ದುಬೈಗೆ ಟ್ರಾವೆಲ್ ಮಾಡಿಬಿಟ್ಟು ವಿ ಆರ್ ಅಟೆಂಡಿಂಗ್ ಫ್ಯೂ ಶೋಸ್ ದುಬೈಯಲ್ಲೂ, ಆಮೇಲೆ ಅಬುದಾಬಿಯಲ್ಲೂ, ಆಮೇಲೆ ಶಾರ್ಜಾ ಅಲ್ಲೂ. ಈ 3 ಕಡೆನೂ ನಾವು ಕೆಲವೊಂದು ಶೋಸ್ ಅಟೆಂಡ್ ಮಾಡೋಣ ಅಂತ ಇದ್ವಿ. ನಾಡಿದ್ದು ಫ್ರೈಡೆಯಿಂದ ಚೆನ್ನೈ. ಆಮೇಲೆ ಇದು ಸಾಂಗ್ ಇಂಟರ್ವಲ್ ಬ್ಲಾಕ್ ಸಾಂಗ್ ಎಕ್ಸ್ಟೆಂಡೆಡ್ ಆಲ್ಬಮ್ ಅಲ್ಲಿ ನಾವು ರಿಲೀಸ್ ಮಾಡ್ತೀವಿ. ಅದು ಕೇಳಿದ್ದಾರೆ ಸುಮಾರು ಜನ. ತೂಗು ಮಂಚ ಸಾಂಗ್, ಇಂಟರ್ವಲ್ ಬ್ಲಾಕ್ ಸಾಂಗ್, ಆಮೇಲೆ ಫೇರ್ವೆಲ್ ಸಾಂಗ್ ಏನು ಕಥೆಯೊಂದು ಹೇಳಿದೆ ಇನ್ನೊಂದು ಸಲ ರಿಪೀಟ್ ಆಗುತ್ತಲ್ಲ ಅದು. ಆಮೇಲೆ ಇನ್ನೊಂದು ಯಾವುದು ಇದು ರಿಯಲೈಸೇಷನ್ ಸಾಂಗ್ ಅಂದರೆ ಜಯಂತ್ ಕಾಕಿಡಿ ಅವರು ಬರೆದಿರುವಂಥ ಹಾಡು. ಇದನ್ನು ನಾವು ಎಕ್ಸ್ಟೆಂಡೆಡ್ ಆಲ್ಬಮ್ ಅಂತ ಐ ಥಿಂಕ್ ಸಂಕ್ರಾಂತಿಗೆ ರಿಲೀಸ್ ಮಾಡ್ತೀವಿ. ಸೊ ಆ 4 ಸಾಂಗ್ಗಳು ನಿಮಗೆ ಆವಾಗಿಂದ ಡೌನ್ಲೋಡಿಗೆ ಸಿಗುತ್ತೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಸ್ ಆಸಮ್. ಸೊ ಅದು ಕಂಪ್ಲೀಟ್ ಅಜನೀಶ್ ಲೋಕನಾಥ್ಗೆ ಕ್ರೆಡಿಟ್ ಹೋಗಬೇಕು. ಯಾರೋ ಒಬ್ರು ಅಭಿಜಿತ್ ಅಭಿ ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಪ್ಲಾನ್ಸ್ ಫಾರ್ ಚಿಕಾಗೋ ಸ್ಕ್ರೀನಿಂಗ್ US ಅಲ್ಲೂ ಮೋಸ್ಟ್ಲಿ ಎಲ್ಲ ಕಡೆನೂ ರಿಲೀಸ್ ಆಗ್ತಾ ಇದೆ. Jan 21st ವಿ ಆರ್ ಪ್ಲಾನಿಂಗ್. ಅದರದ್ದು ಬ್ಯಾಕ್ಗ್ರೌಂಡ್ ಕೆಲಸಗಳೆಲ್ಲ ನಡೀತಾ ಇದೆ. 21st Jan ಐ ಥಿಂಕ್ ವರ್ಲ್ಡ್ ವೈಡ್ ಎಲ್ಲ ಕಡೆ ರಿಲೀಸ್ ಆಗ್ಬೇಕು ಸಿನಿಮಾ. ಮಗ ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ಇದೆ. ಅಭಿಜಿತ್ ಅಭಿ ಅಂತ ಒಬ್ರು, ಈ ಅಭಿ ಅಲ್ಲ, ಒಂದು ಕ್ವಶನ್ ಕೇಳಿದ್ದಾರೆ. ಈ ಅಭಿ ಅಲ್ಲ, ಓಕೆ ತಿರ್ಸ್ಬೇಡ, ಆ ಕಡೆ ನನ್ನ ಕಡೆ ತಿರ್ಸಿಡ್ತೀನಿ. ಒಂದು ಕ್ವಶನ್ ಕೇಳಿದ್ದಾರೆ, ನೀವು ರಶ್ಮಿಕಾ ಅವ್ರನ್ನ ಮದುವೆ ಆಗಿ ಅಂತ ಕೇಳಿದ್ದಾರೆ ಅವರು. ಯಾರು? ಸರ್ ಇದಕ್ಕೆ ನೀವು ಎಕ್ಸ್ಪ್ಲನೇಷನ್ ಕೊಡಬೇಕಾಗಿ ವಿನಂತಿಸಿಕೊಳ್ತೇವೆ. ಓಕೆ, ಸಿನಿಮಾದಲ್ಲಿ ಅವರು ನನಗೆ ಸಿಕ್ಕಿಲ್ಲ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಅಲ್ಲ, ರಿಯಲ್ ಲೈಫಲ್ಲಿ ಇವಾಗ ಜಾಸ್ತಿ ಕಾಂಪಿಟೇಷನ್ ಇರುತ್ತೆ ನಿಮಗೆ. ರಿಯಲ್ ಲೈಫಲ್ಲಿ ಪೂರ್ತಿ ಕರ್ನಾಟಕನೇ ಕಾಂಪಿಟೇಷನ್ ಇದೆ. ಸೊ ನಾನು ಸುಮ್ಮನೆ ಕ್ರೌಡ್ ಆಗ್ಬಿಡುತ್ತೆ, ಬೇಡ ಮಚ್ಚ. ಆಮೇಲೆ
ನನಗೆ ಒಂದಿಷ್ಟು ಜನ ಹೇಟರ್ಸ್ ಹುಟ್ಕೊಳ್ಳೋದು ಬೇಡ, ಅದು ಸುಮ್ಮನೆ ಯಾಕೆ. ಇದು ರಿಷಬ್ ಶೆಟ್ಟಿ ಮದ್ವೆ ಯಾವಾಗ, ಆಮೇಲೆ ಅವ್ರನ್ನೆಲ್ಲ ಕರೀತಾರಂತ ಕೇಳಿದ್ದಾರೆ. ಯಾರನ್ನ? ರಿಷಬ್ ಶೆಟ್ಟಿ ಮದುವೆಗೆ ಫಸ್ಟ್ ಆಫ್ ಆಲ್ ನಾವು ಇನ್ವೈಟ್ ಆಗಿದೀವ ಅನ್ನೋದು ಇನ್ನೂ ನಮಗೆ ವಿಷಯ ತಿಳಿದಿಲ್ಲ. ಬಟ್ ಫೆಬ್ರವರಿ 10ನೇ ತಾರೀಕಲ್ಲ ಮಚ್ಚ? 9. ಫೆಬ್ರವರಿ 9ಕ್ಕೆ ಅವರು ಮದುವೆ ಆಗ್ತಾ ಇದ್ದಾರೆ. ಅದೇ ದಿವಸ ನೈಟ್ ಅಲ್ಲಿಂದ ಒಂದು ಫೇಸ್ಬುಕ್ ಲೈವ್ ಹೋಗ್ತೀವಿ, ನೈಟ್ ಅಲ್ಲ ಹಂಗೆ ನಿಮ್ಗೆ ಫೆಬ್ರವರಿ 9ನೇ ತಾರೀಕು ರಿಷಬ್ ಶೆಟ್ಟಿ ಅವ್ರ ಮದುವೆ. ಸೊ ಎಲ್ರಿಗೂ ಆಹ್ವಾನ ಇದೆ. ಏಯ್ ಎಲ್ಲಿ ಅಂತ ಹೇಳಲ್ಲ, ಎಲ್ಲಿ ಅಂತ ಹೇಳೋದು ಹಾಗೆ. ಪ್ಲೀಸ್ ಡೋಂಟ್ ಮಿಸ್ ಸರ್. ರಶ್ಮಿಕಾ ಆ್ಯಂಡ್ ಯು, ಹೂ ಆರ್ ಯು ಸಾಂಗ್ ಯಾವಾಗ ಅದನ್ನ ಹೇಳಿದೆ. ಐ ಥಿಂಕ್ ಬೈ ಫ್ರೈಡೇ ಆರ್ ಸ್ಯಾಟರ್ಡೇ ರಿಲೀಸ್ ಮಾಡ್ತೀವಿ. ತುಮಕೂರು ಫಸ್ಟ್ ಡೇ ಶೋ, ಆಸಮ್ ಕ್ರೇಜ್ ಫಾರ್ ಯು ಸರ್, ಸೂಪರ್ ಮೂವಿ. ನೀವು ಇಂಟರ್ವಲ್ ಬ್ಲಾಗ್ ಸಾಂಗ್ ರಿಲೀಸ್ ಮಾಡ್ತೀವಿ, ಬೇಗ ಮಾಡ್ತೀವಿ. ಸೀರಿಯಸ್ಲಿ ವಿ ವುಡ್ ಲವ್ ಇಫ್ ಯು ಗೆಟ್ ಅ ಪೇರ್ ವಿತ್ ಯು ವರ್ತ್ ಗಿವಿಂಗ್ ಅ ಥಾಟ್ ಅಂತ. ಸರ್ ನಾನು ನಿಮ್ಮ ದೊಡ್ಡ ಫ್ಯಾನ್. ಓಕೆ, ವಾಟ್ ಈಸ್ ಯುವರ್ ನೆಕ್ಸ್ಟ್ ಮೂವಿ? ನೆಕ್ಸ್ಟ್ ಮೂವಿ ಬಗ್ಗೆ ಆಮೇಲೆ ಮಾತಾಡೋಣ. ಇವಾಗ ಕಿರಿಕ್ ಪಾರ್ಟಿ ಬಗ್ಗೆ ಮಾತಾಡೋಣ. ಅಲ್ಲ, ಇವಾಗ ಒಂದು ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಬಂದಿದೆ. ಇವತ್ತು ರಾತ್ರಿ ಊಟದ ವ್ಯವಸ್ಥೆ ಇದೆಯಾ? ನ್ಯೂಜಿಲ್ಯಾಂಡ್ ರಿಲೀಸ್ ಯಾವಾಗ? ಐ ಥಿಂಕ್ Jan 21st. ನ್ಯೂಜಿಲ್ಯಾಂಡ್ ರಿಲೀಸ್ Jan 21st. ದಾವಣಗೆರೆಯಲ್ಲಿ ಒಂದು ಮೂವಿ ಮಾಡಿ. ಡೆಫಿನೆಟ್ಲಿ ನಮಗೆ ನಾರ್ತ್ ಕರ್ನಾಟಕ ಭಾಷೆ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅನ್ನೋದು ಆಸೆ ಇದೆ. ಬಟ್ ಅದರ ಬಗ್ಗೆ ನಾವು ರಿಸರ್ಚ್ ವರ್ಕ್ ಜಾಸ್ತಿ ಮಾಡಬೇಕು. ಸೊ ನೋಡೋಣ, ಸದ್ಯಕ್ಕೆ ಒಂದು 2 ಕಮಿಟ್ಮೆಂಟ್ ಇದೆ, ಅದನ್ನು ಮುಗಿಸ್ಬಿಟ್ಟು ಅದು ನಾರ್ತ್ ಕರ್ನಾಟಕ ಬಗ್ಗೆನೂ ಸಿನಿಮಾ ಮಾಡ್ಬೇಕನ್ನೋದು ಭಾಳ ಆಸೆ ಇದೆ. ಕರ್ನಾಟಕದ ಪ್ರತಿ ಜಾಗನ ಎಕ್ಸ್ಪ್ಲೋರ್ ಮಾಡಬೇಕು, ಅಲ್ಲಿದ್ದು ಕರ್ನಾಟಕದ ಪ್ರತಿಯೊಂದು ಕಲ್ಚರ್ನ ನಾವು ಸಿನಿಮಾದಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಆಸೆ ಇದೆ. ಟೈಮ್ ಬಂದಾಗ ಡೆಫಿನೆಟ್ಲಿ ಮಾಡ್ತೀವಿ. ಐಶಾನಿ ಶೆಟ್ಟಿ ಜೊತೆ ಒಂದು ಮೂವಿ ಮಾಡಿ. ರಕ್ಷಿತ್ ಶೆಟ್ಟಿ ಆಲ್ರೆಡಿ ಮಾಡಿದ್ದೀನಲ್ಲ ಒಂದು. ಸೆಕೆಂಡ್ ಪಾರ್ಟ್ ಯಾವಾಗ? ಕಿರಿಕ್ ಪಾರ್ಟಿ ಸೆಕೆಂಡ್ ಪಾರ್ಟ್ ಬರಲ್ಲ, ಮೋಸ್ಟ್ಲಿ ಬರಲ್ಲ, ಗೊತ್ತಿಲ್ಲ, ಸದ್ಯಕ್ಕಂತೂ ಏನು ಪ್ಲಾನ್ ಇಲ್ಲ. ವೆನ್ ಈಸ್ ಲಂಡನ್ ರಿಲೀಸ್? ಐ ಥಿಂಕ್ Jan 21st. ಲಂಡನ್ ರಿಲೀಸ್ ಇಸ್ Jan 21st ಪಕ್ಕ ಆಗಿದೆ, ಕನ್ಫರ್ಮ್ ಆಗಿದೆ. ಈವನ್ ರೆಸ್ಟ್ ಆಫ್ ಯುರೋಪ್ ಈಸ್ ಆಲ್ಸೋ Jan 21st. ವೆನ್ ಯು ಆರ್ ರಿಲೀಸಿಂಗ್ ಇನ್ ಹೈದರಾಬಾದ್ ನಾನು ಆವಾಗಲೇ ಹೇಳ್ದಂಗೆ ನಾವು ಸ್ಟೇಟ್ ವೈಸ್ ರಿಲೀಸ್ಗೆ ನಾವು ರೆಗ್ಯುಲರ್ ಫಾರ್ಮ್ಯಾಟ್ ಬಿಟ್ಟು ಅಲ್ಲಿದ್ದು ಲೋಕಲ್ ಡಿಸ್ಟ್ರಿಬ್ಯೂಟರ್ಸ್ನ ಹಿಡಿದು ಮಾಡಿದ್ರೆ ನಮಗೆ ಲಾಂಗ್ ರನ್ ಸಿಗುತ್ತೆ ಅನ್ನೋ ಒಂದು ಆಸೆಯಲ್ಲಿ ನಾವು ಪ್ರತಿಯೊಂದು ಜಾಗದಲ್ಲೂ ಅಲ್ಲಿ ಲೋಕಲ್ ಡಿಸ್ಟ್ರಿಬ್ಯೂಟರ್ ನಾವು ಹುಡುಕ್ತಾ ಇದ್ವಿ. ಚೆನ್ನೈದು ಇವಾಗ ಸಿಕ್ಕಿದ್ದಾರೆ, ವಿಚ್ ಇಸ್ ವೈ ನಾರ್ಮಲ್ ಆಗಿ ಚೆನ್ನೈಯಲ್ಲಿ ಶೋಸ್ ಇದ್ರೆ 4 ಶೋ ಸಿಗುತ್ತೆ ಅಷ್ಟೇ ನಮಗೆ, 5-6 ಶೋ ಮ್ಯಾಕ್ಸಿಮಮ್. ಇವತ್ತು ಆಲ್ಮೋಸ್ಟ್ ನಮಗೆ 8-9 ಶೋ ಸಿಕ್ಕಿದೆ ಬೇರೆ ಬೇರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ. ಎಲ್ಲ ಮಲ್ಟಿಪ್ಲೆಕ್ಸಲ್ಲೂ ಹೌಸ್ಫುಲ್ ಆಗಿದೆ ಚೆನ್ನೈಯಲ್ಲಿ ಆಲ್ರೆಡಿ. ಇವತ್ತು ಮಾತ್ರ ಅಲ್ಲ, ನಾಳೆದು ಶೋಸ್ ನಾಳೆದು ಮಾತ್ರ ಅಲ್ಲ, ಫ್ರೈಡೇದು ಮಾತ್ರ ಅಲ್ಲ, ಸ್ಯಾಟರ್ಡೇದು ಶೋಸ್ ಹೌಸ್ಫುಲ್ ಆಗಿದೆ. ಈ ಟೈಟಲ್ ಹೆಂಗೆ ಹೊಳಿತು? ಕಿರಿಕ್ ಪಾರ್ಟಿ ಅದೇ 6 ವರ್ಷ ಹಿಂದೆ ಸಿನಿಮಾ ಬರೀಬೇಕಾದ್ರೆ ನಾನು ಫಸ್ಟ್ ನಂಗೆ ಯಾವತ್ತು ಒಂದು ಸ್ಕ್ರಿಪ್ಟ್ ಬರೀಬೇಕಾದ್ರೆ ನಂಗೆ ಟೈಟಲ್ ಬೇಕು. ಟೈಟಲ್ ಬರೆದ ಮೇಲೆ ನನಗೊಂದು ಸ್ಕ್ರಿಪ್ಟ್ ಬರೆಯೋಕ್ಕೆ ಜೋಶ್ ಸಿಗೋದು. ಕಿರಿಕ್ ಪಾರ್ಟಿ ಟೈಟಲ್ ನಾನು 6 years ಬ್ಯಾಕ್ ನಾನು ಕತೆ ಬರೀಬೇಕಾದ್ರೆ ಹೊಳಿತು. ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ವೈ ಡಿಡ್ ಕರ್ಣ ರೋಮ್ ಆಫ್ಟರ್ ಮೀಟಿಂಗ್ ಸಾನ್ವಿಸ್ ಫಾದರ್. ಆಫ್ಟರ್ ಮೀಟಿಂಗ್ಸ್ ಓಕೆ. ಸೊ ನಾವು ಅದಲ್ಲೇ ತೋರಿಸಿದ್ವಿ ಸೆಕೆಂಡ್ ಹಾಫಲ್ಲಿ. ಕರ್ಣ ಇಸ್ ನಾನು ಕಾಲೇಜಲ್ಲಿ ಸುಮಾರು ಜನ ನೋಡಿದ್ದೀನಿ. ಏನಂತಂದರೆ ಈ ಬುಲೆಟ್ ರೈಡ್ ಮಾಡುವಂಥ ಒಂದು ಹುಚ್ಚಿರುತ್ತಲ್ಲ, ಅವರಿಗೆ ಏನೋ ಒಬ್ಬನೇ ಬುಲೆಟ್ ಇಟ್ಕೊಂಡು ಎಲ್ಗೋ ಹೋಗೋ ಒಂದು ಇದಿರುತ್ತೆ. ಏನಂತಂದರೆ ಒಬ್ಬನೇ ಅವ್ರ ಜೊತೆ ಅವರು ಕಾಲ ಕಳಿಬೇಕು ಅಂತ. ಆಮೇಲೆ ಆ ಒಂದು ನಾರ್ಮಲ್ ಆಗಿ ಆ ಬುಲೆಟ್ ಲಾಂಗ್ ರೈಡಲ್ಲಿ ವಿ ಗೆಟ್ ಟು ರಿಯಲೈಸ್ ಅ ಲಾಟ್. ನಾರ್ಮಲ್ ನಂಗೆ ಟ್ರಾವೆಲ್ ಮಾಡಬೇಕಾದ್ರೆ ಬುಲೆಟಲ್ಲ ಅಂತಲ್ಲ, ಕಾರಲ್ಲಿ ಟ್ರಾವೆಲ್ ಮಾಡಬೇಕಾದ್ರೂ ತುಂಬ ಯೋಚನೆಗಳು ಬರುತ್ತೆ. ವಿಚ್ ಇಸ್ ವೈ ಪೀಪಲ್ ಪ್ರಿಫರ್ ಟು ಗೋಯಿಂಗ್ ಆನ್ ಅ ಬೈಕ್ ರೈಡ್. ಸೊ ನಾವು ಕರ್ಣನ ಸೆಕೆಂಡ್ ಹಾಫ್ ಕ್ಯಾರೆಕ್ಟ್ರಲ್ಲಿ ಅದೊಂದು ಆ ಎಲಿಮೆಂಟ್ನ ನಾವು ಇನ್ಕ್ಲೂಡ್ ಮಾಡಿದ್ವಿ. ಏನಂತಂದರೆ ಅವನಿಗೆ ಮನಸ್ಸು ಬಂದಾಗೆಲ್ಲ ಅಥವಾ ಏನೋ ಯೋಚನೆ ಬಂದಾಗ ಹೇಳದೆ ಕೇಳದೆ ಅವನು ಬುಲೆಟ್ ಇಟ್ಕೊಂಡು ಹೊರಟ್ಬಿಡ್ತಾನೆ ಅಂತ. ಸೊ ಅದೇ ಅದನ್ನು ಇಲೆಕ್ಷನ್ ಟೈಮಲ್ಲಿ ಅಂತ ಕ್ರೂಷಿಯಲ್ ಟೈಮಲ್ಲೂ ಅವನು ಆ ಬುಲೆಟ್ ಇಟ್ಕೊಂಡು ಹೋಗ್ತಾನೆ. ಸೊ ಕೊನೆಗೆ ಅವನಿಗೆ ಇದೆಲ್ಲ ಕನ್ಫ್ಯೂಷನ್ ಬಂದಾಗ ಏನು ಸಾನ್ವಿ ಡೈರಿಯಲ್ಲಿ ಬರೆದಿರೋ ಬಗ್ಗೆ ಕನ್ಫ್ಯೂಷನ್ಸ್, ಆಮೇಲೆ